ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಿರೇಕೋಡಿಯ ಆಶ್ರಮದಿಂದ ಜೈನ ಮುನಿಗಳು ನಾಪತ್ತೆಯಾದಂತಹ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈನ ಮುನಿ ಶ್ರೀ ಕಾಮಕುಮಾರ ನಂದಿ ಮಹಾರಾಜರು ನಾಪತ್ತೆಯಾದಂತಹ ಪ್ರಕರಣಕ್ಕೆ ಒಂದು ರೀತಿ ಆಘಾತಕಾರಿ ಎಂಡಿಂಗ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ. ಕಳೆದ 2 ದಿನಗಳಿಂದಲೂ ಕೂಡ ಜೈನ ಮುನಿಯವರು ನಾಪತ್ತೆಯಾಗಿದ್ರು. ಇದೀಗ ಜೈನ ಮುನಿ ಕಿಡ್ನಾಪ್ ಆರೋಪದಲ್ಲಿ ಕೆಲವರು ಬಂಧನ ಆಗಿದೆ. ಅವರು ಬಾಯಿ ಬಿಟ್ಟಿರೋ ಪ್ರಕಾರ ಕೊಲೆ ಮಾಡಿದ್ದೀವಿ ಅಂತ ಹೇಳಿದ್ದಾರಂತೆ. ಆರೋಪಿಗಳು ಕೊಲೆ ಮಾಡಿದ್ದೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಆದ್ರೆ ಮುಂದೆ ಇನ್ಯಾವುದೇ ವಿಚಾರಗಳನ್ನ ಕೂಡ ಅವರು ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿರೋದಾಗಿ ಆರೋಪಿಗಳು ಹೇಳಿದ್ದಾರೆ, ಆದ್ರೆ ಎಲ್ಲಿ ಏನು ಶವ ಎಲ್ಲಿ ಅಟ್ಲೀಸ್ಟ್ ಅದು ಕೂಡ ಹೇಳಲಿಲ್ಲ ಅನ್ನೋದೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಇನ್ನು ಹಿರೇಕೋಡಿ ಗ್ರಾಮದ ನಂದಿ ಪರ್ವತ ಆಶ್ರಮದಲ್ಲಿ ನೀರವ ಮೌನ ಆವರಿಸಿದೆ. ಹಿರೇಕೋಡಿ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸ್ವಾಮೀಜಿಯ ಹತ್ಯೆಯನ್ನ ನೆನೆದು ಭಕ್ತರು ಕಣ್ಣೀರು ಹಾಕ್ತಾ ಇದ್ದಾರೆ. ಜೈನ ಮುನಿಗೆ ನಿತ್ಯ ಆಹಾರವನ್ನ ನೀಡಿ ಆರೈಕೆ ಮಾಡ್ತಾ ಇದ್ದಂತಹ ಕುಸು ಗೌರವ ಅನ್ನೋರು ಕೂಡ ಕಾಮಕುಮಾರ ನಂದಿ ಸ್ವಾಮೀಜಿ ಸಹೋದರ ಲಕ್ಷ್ಮಣ್ ಕೂಡ ಕಣ್ಣೀರು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದಾಗ ಆತ ಸ್ವಾಮೀಜಿಗೆ ಆಶ್ರಮದಲ್ಲಿ ಕೊಲೆ ಮಾಡಿ ನಂತರ ಬೇರೆ ಜಾಗದಲ್ಲಿ ಹೋಗಿ ಅದನ್ನ ಶವವನ್ನು ಡಿಸ್ಪೋಸ್ ಮಾಡಿದ ಬಗ್ಗೆ ಒಪ್ಕೊಂಡಿರ್ತಾನೆ. ಈ ಕೃತ್ಯದಲ್ಲಿ ತನ್ನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಬಗ್ಗೆ ಮಾಹಿತಿ ನೀಡಿರ್ತಾನೆ. ಆ 2 ವ್ಯಕ್ತಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಕೃತ್ಯ ಅದು ಸ್ವಾಮೀಜಿಯಿಂದ ಪಡೆದಂಥ ಹಣವನ್ನ ವಾಪಸ್ ಕೊಡದೆ ತಾನು ಈ ಕೃತ್ಯ ಮಾಡೋದಾಗಿ ತಪ್ಪಿಸಲು ತಾನು ಈ ಕೃತ್ಯ ಮಾಡಿದ್ದಾಗಿ ಅವನು ಹೇಳ್ಕೊಂಡಿರ್ತಾನೆ. ಈ ನಿಟ್ಟಿನಲ್ಲಿ ತನಿಖೆ ನಿನ್ನೆಯಿಂದಲೇ ಚುರುಕಾಗಿ ನಡೀತಾ ಇದೆ. ಇದರ ತನಿಖೆ ಮುಂದುವರೆದಿದೆ. ಆಕ್ಚುಲಿ ಏನು ಇದ್ರದ್ದು ಕೃತ್ಯದ ಡೀಟೇಲ್ ಯಾವುದು ತರ ಆಗಿತ್ತು ಮತ್ತು ಈ ಸಂಬಂಧಿತವಾದಂತಹ ಬೇರೆ ಏನು ವ್ಯವಹಾರಗಳು ಆರೋಪಿ ಇತ್ತು ಅನ್ನೋದ್ರ ಬಗ್ಗೆ ಈ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಗೊತ್ತಾಗುತ್ತೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಜೈನ ಮುನಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ತಡರಾತ್ರಿವರೆಗೂ ವಿಚಾರಗಳು ಗೊತ್ತಾಗ್ತಾ ಇತ್ತು. ಅದಾದ ಮೇಲೆ ಒಂದು ರೀತಿ ಆಘಾತಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈಗ ಪೊಲೀಸರು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆರೋಪಿಗಳು ಏನಾದ್ರೂ ಇನ್ನ ಹೆಚ್ಚಿನ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರಂತ ಏನ್ ಹೇಳ್ತಾರೆ? ಸದ್ಯದ ಮಟ್ಟಿಗಿನ ಅಪ್ಡೇಟ್ಸ್ ಏನು ಈ ವಿಚಾರದಲ್ಲಿ? ಖಂಡಿತವಾಗ್ಲೂ ಶ್ರುತಿ ಏನಂತಂದ್ರೆ ಈಗ ಸದ್ಯದ ಮಟ್ಟಿನ ಅಪ್ಡೇಟ್ ಅನ್ನ ನೋಡೋದಾದ್ರೆ 2 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಸ್ವಾಮೀಜಿಗಳ ಜೊತೆಗೆ ಇವ್ರದ್ದು ಒಂದಷ್ಟು ದುಡ್ಡಿನ ವ್ಯವಹಾರ ಇರುತ್ತೆ. ಸ್ವಾಮೀಜಿಗಳು ಯಾವಾಗ ದುಡ್ಡನ್ನು ವಾಪಸ್ ಕೇಳ್ತಾರೆ, ಇವ್ರ ಹತ್ರ ಹಣ ಇರೋದಿಲ್ಲ ವಾಪಸ್ ಕೊಡೋದಕ್ಕೆ. ಆ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಸ್ವಾಮೀಜಿಗಳ ಮತ್ತೆ ಇವ್ರ ಮಧ್ಯೆ ಒಂದಷ್ಟು ಗಲಾಟೆ ನಡೆದು ಆ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿರೋದಾಗಿ ಈಗ ಆರೋಪಿಗಳು ಸದ್ಯಕ್ಕೆ ಬಾಯ್ ಬಿಟ್ಟಿರ್ತಕ್ಕಂಥದ್ದು. ಕೊಲೆ ಮಾಡಿರ್ತಕ್ಕಂಥ ಸ್ವಾಮೀಜಿಗಳನ್ನ ಒಂದು ಏನಂತಂದ್ರೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯಲ್ಲಿ ಇರ್ತಕ್ಕಂಥ ಆಶ್ರಮ, ಆ ಆಶ್ರಮದಲ್ಲಿ ಕೊಲೆ ಮಾಡ್ತಾರೆ. ಅಲ್ಲಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಏನು ರಾಯಬಾಗ್ ತಾಲೂಕಿನ ಕಟಕ್ಬಾವಿ ಅನ್ನುವಂಥ ಗ್ರಾಮ ಬರುತ್ತೆ. ಆ ಕಟಕ್ಬಾವಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಹೊರಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಬೋರ್ವೆಲ್ಗೆ ಆ ಸ್ವಾಮೀಜಿ ಮೃತದೇಹವನ್ನು ಹಾಕಿದೀವಿ ಅನ್ನುವಂಥ ಮಾಹಿತಿಯನ್ನ ಆರೋಪಿಗಳು ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆರೋಪಿಗಳ ಮಾಹಿತಿಯನ್ನ ಆಧರಿಸಿ ಏನು ಒಂದು ಆರೋಪಿಗಳು ಬೋರ್ವೆಲ್ ಅನ್ನ ತೋರಿಸಿದ್ರು, ಆ ಒಂದು ಬೋರ್ವೆಲ್ ನಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೇ ಒಂದು SDRF ತಂಡ ಕೂಡ ಇಲ್ಲಿ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಫೈರ್ ಫೈಟರ್ ಸಿಬ್ಬಂದಿಗಳು ಇಲ್ಲಿದ್ದಾರೆ. ಹಿಟಾಚಿಗಳನ್ನ ತರಿಸಿ ಒಂದು ಬೋರ್ವೆಲ್ ಕೊರೆಸೋ ಮಷೀನ್ ಅನ್ನ ತರಿಸಿ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸುಮಾರು 3 ಗಂಟೆಗಳ ಆಗೋಗಿದೆ. ಇದುವರೆಗೂ ಕೂಡ ಏನಂತಂದ್ರೆ ಸ್ವಾಮೀಜಿ ವಿಚಾರವಾಗಿ ಯಾವುದೇ ಸುಳಿವು ಕೂಡ ಇಲ್ಲಿ ಸಿಕ್ಕಿಲ್ಲ. ಸಾಕಷ್ಟು ಏನಂತಂದ್ರೆ ಚಾಲೆಂಜಿಂಗ್ ಆಗಿ ಈ ಒಂದು ಕಾರ್ಯಾಚರಣೆ ಪೊಲೀಸರಿಗೆ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಾಲಿಡ್ ರಾಕ್ ಇರೋದ್ರಿಂದ ಆ ಒಂದು ಬೋರ್ವೆಲ್ ಸುತ್ತಮುತ್ತ ಪ್ರದೇಶವನ್ನ ಅಗೆದು ತೆಗೆಯೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಚಿಂತನೆಯಲ್ಲಿ ಈಗ ಪೊಲೀಸ್ನವರು ಇರ್ತಕ್ಕಂಥದ್ದು. ಇನ್ನೂ ಒಂದಷ್ಟು ವಿಚಾರಗಳು ಇಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಏನು
ಸತ್ಸಂಗ ಪರಿತ್ಯಾಗವನ್ನು ಮಾಡಿರ್ತಕ್ಕಂತ ಕಳೆದ 15 ವರ್ಷಗಳಲ್ಲೂ ಕೂಡ ಏನೊಂದು ಆಶ್ರಮದಲ್ಲಿ ಸ್ವಾಮೀಜಿಗಳು ಇದ್ರು. ಸ್ವಾಮೀಜಿಗೆ ಯಾಕೆ ಒಂದು ದುಡ್ಡಿನ ವ್ಯವಹಾರ ಬಂತು ಅನ್ನುವಂಥದ್ದು ಕುರಿತು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಭಕ್ತ ಸಮೂಹ ಹೊಂದಿರತಕ್ಕಂತ ಸ್ವಾಮೀಜಿ ಈಗ ಭಕ್ತರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲವನ್ನು ಬಿಟ್ಟು ಬಂದಂತವ್ರು ದುಡ್ಡಿನ ವ್ಯವಹಾರಕ್ಕೆ ಯಾಕೆ ಕೈ ಹಾಕ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಈಗ ಭಕ್ತ ಸಮೂಹ ಮಾಡ್ತಾ ಇದೆ. ಸೊ ಇಲ್ಲಿ ಏನಂತಂದ್ರೆ ಸ್ವಾಮೀಜಿ ಸಾವಿನ ಹಿಂದೆ ಸಾಕಷ್ಟು ಏನಂತಂದ್ರೆ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕುರಿತು ಸಾಕಷ್ಟು ಏನಂತಂದ್ರೆ ಕುಲಂಕುಷವಾಗಿ ತನಿಖೆ ನಡೆಸಬೇಕು, ತಪ್ಪಿಸಸ್ತ ಎಲ್ಲ ಆರೋಪಿಗಳನ್ನು ಕೂಡ ಇಲ್ಲಿ ಪೊಲೀಸರು ಬಂಧಿಸಬೇಕು ಅನ್ನುವಂತ ಒತ್ತಾಯವನ್ನ ಅಲ್ಲಿ ಭಕ್ತ ಸಮೂಹ ಕೂಡ ಮಾಡ್ತಾ ಇದೆ. ಸೊ ಇನ್ನೊಂದೆಡೆ ಏನಂತಂದ್ರೆ ಏನು ಹಿರೇಕೊಡಿ ಗ್ರಾಮದಲ್ಲಿ ಇರ್ತಕ್ಕಂತ ಸ್ವಾಮೀಜಿಗಳ ಏನೊಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಈಗ ನಿರವ ಮೌನ ಮೂಡಿರ್ತಕ್ಕಂಥದ್ದು. ಏನು ಭಕ್ತಾದಿಗಳು ಬಂದು ಸ್ವಾಮೀಜಿಗಳು ಇರ್ತಕ್ಕಂಥ ಕೋಣೆಗೆ ತೆರಳಿ ಅಲ್ಲಿ ಒಂದು ಸ್ವಾಮೀಜಿಯನ್ನ ನೆನೆಸ್ಕೊಂಡು ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇರುವಂತ ದೃಶ್ಯಗಳು ಕೂಡ ಈಗ ಕಾಣಕ್ ಸಿಗ್ತಾ ಇದಾವೆ. ಶ್ರುತಿ, ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ. ಬಿಟ್ಕಾಯಿನ್ ಪ್ರಕರಣದ ಬಗ್ಗೆ ತನಿಖೆ ಈಗಾಗಲೇ ನಡೀತಾ ಇದೆ. ಎಸ್ಐಟಿಯಿಂದ ತನಿಖೆ ಮತ್ತಷ್ಟು ಚುರುಕನ್ನ ಪಡೆದುಕೊಂಡಿದೆ. ಇಸ್ರೇಲ್ ಸಹಾಯವನ್ನ ಕೇಳುತ್ತಾ ಹಾಗಾದ್ರೆ ಎಸ್ಐಟಿ? ಹಾಗಾದ್ರೆ ಇಸ್ರೇಲ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಬಿಟ್ಕಾಯಿನ್ಗಳು ಕೂಡ ಸೀಸ್ ಆಗಿದ್ವು. ಈ ಹಮಾಸ್ ಉಗ್ರ ಸಂಘಟನೆಗೆ ಸೇರಿದಂತಹ ಬಿಟ್ಕಾಯಿನ್ಸ್ ಇದು. ಈ ಬಿಟ್ಕಾಯಿನ್ ಪ್ರಕರಣವನ್ನ ಇಸ್ರೇಲ್ ಕೂಡ ಭೇದಿಸಿತ್ತು. ಸೊ ಎಲ್ಲೋ ಒಂದು ಕಡೆ ಇದೀಗ ಎಸ್ಐಟಿ ತನಿಖೆ ಇಸ್ರೇಲ್ಗೆ ಲಿಂಕ್ ಅನ್ನ ಹೊಂದ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಈ ಬಿಟ್ಕಾಯಿನ್ ಪ್ರಕರಣ ಕೇವಲ ಇಲ್ಲಿ ಮಾತ್ರ ಅಲ್ಲ, ಸೊ ಅದರ ಬಹಳ ದೊಡ್ಡ ಮಟ್ಟದ ಜಾಲ ಬೇರೆ ಬೇರೆ ಕೂಡ ಹಮ್ಮಿಕೊಂಡಿದೆ. ಸೊ ಹಾಗಾಗಿ ಹಬ್ಕೊಂಡಿರೋದ್ರಿಂದ ಈಗ ಎಸ್ಐಟಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಆ ತನಿಖೆ ಮತ್ತಷ್ಟು ಚುರುಕುಗೊಂಡಿರೋದ್ರಿಂದ ಈಗ ಇಸ್ರೇಲ್ನಲ್ಲೂ ಕೂಡ ಬಿಟ್ಕಾಯಿನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಪತ್ತೆಯಾಗಿತ್ತಲ್ಲ. ಸೊ ಹಾಗಾಗಿ ಅಲ್ಲಿಗೂ ಕೂಡ ಇನ್ನಷ್ಟು ಇನ್ವೆಸ್ಟಿಗೇಷನ್ ಅನ್ನ ನಡೆಸಲಿಕ್ಕೆ, ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ಈಗ ಪ್ರಕರಣವನ್ನು ಕೂಡ ಇಸ್ರೇಲ್ ಭೇದಿಸಿದ್ರಿಂದ ಮತ್ತಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕೋ ನಿಟ್ಟಿನಲ್ಲಿ ಎಸ್ಐಟಿ ಟೀಮ್ ಮುಂದಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಶ್ರೀಕಿಯ ವಿಚಾರ, ಈ ಬಿಟ್ಕಾಯಿನ್ ನ ವಿಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಅಂತ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಈಗ ಇಸ್ರೇಲ್ಗೂ ಕೂಡ ಲಿಂಕ್ ಅನ್ನ ಹೊಂದಿರೋದು ಬೆಳಕಿಗೆ ಬಂದಿತ್ತು. ಈಗ ಸದ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯಿಂದ ಯಾವೆಲ್ಲ ಮಾಹಿತಿಗಳು ಸದ್ಯದ ಮಟ್ಟಿಗೆ ಲಭ್ಯ ಆಗ್ತಾ ಇದೆ? ಶ್ರುತಿ, ಬಿಟ್ಕಾಯಿನ್ ಪ್ರಕರಣವನ್ನ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗಾಗಲೇ ನೇಮಕ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಒಂದು ಸುತ್ತಿನ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ಚರ್ಚೆಯಲ್ಲಿ ಕೂಡ ಅಷ್ಟೇ ಅವರವರ ಒಂದೊಂದು ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿರುವಂತದ್ದು. ಯಾಕಂದ್ರೆ ಈ ಬಿಟ್ಕಾಯಿನ್ ಅನ್ನುವಂತದ್ದು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲನೇ ಬಾರಿ ಒಂದು ಪ್ರಕರಣ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಯಾವುದೇ ಇನ್ವೆಸ್ಟಿಗೇಷನ್ ಕೂಡ ಈ ಒಂದು ಬಿಟ್ಕಾಯಿನ್ ಗಳಲ್ಲಿ ಆಗಿರ್ಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನು ಯಾವ ರೀತಿ ಭೇದಿಸಬೇಕು, ಟೆಕ್ನಿಕಲ್ ಆಗಿ ಈ ಒಂದು ಎವಿಡೆನ್ಸ್ ಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗಳು ಒಂದು ಚರ್ಚೆಯನ್ನು ಕೂಡ ಮಾಡ್ತಾರೆ. ಚರ್ಚೆಯ ಸಮಯದಲ್ಲಿ ಇಸ್ರೇಲ್ ಸರ್ಕಾರವು ಕೂಡ ಅಷ್ಟೇ ಈ ಹಿಂದೆ ಒಂದು ಬಿಟ್ಕಾಯಿನ್ ದೊಡ್ಡ ಪ್ರಮಾಣದಲ್ಲಿ ಕೂಡ ಅಷ್ಟೇ ಅವರು ಪತ್ತೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಒಂದಷ್ಟು ಟೆರರ್ ಆರ್ಗನೈಸೇಷನ್ಗೂ ಕೂಡ ಅಷ್ಟೇ ಒಂದು ಬಿಟ್ಕಾಯಿನ್ ರೂಪದಲ್ಲಿ ಹಣವು ಕೂಡ ಅಷ್ಟೇ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಅಷ್ಟೇ ಭೇದಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇಸ್ರೇಲ್ ಸರ್ಕಾರದ ಒಂದು ಸಹಾಯವನ್ನು ಪಡೆಯುವಂತ ಒಂದು ಚರ್ಚೆ ಕೂಡ ಆಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ. ಯಾಕಂದ್ರೆ ಕಳೆದ 1 ವರ್ಷದ ಹಿಂದೆ ಕೂಡ ಅಷ್ಟೇ ಇದೇ ಒಂದು ದೆಹಲಿಯಲ್ಲಿ ಕೂಡ ಅಷ್ಟೇ ಇದೇ ರೀತಿಯಂತ ಬಿಟ್ಕಾಯಿನ್ ಪ್ರಕರಣದಲ್ಲಿ ಅದೇ ಒಂದು ಇಸ್ರೇಲ್ ಸರ್ಕಾರದ ಒಂದಷ್ಟು ಅಧಿಕಾರಿಗಳ ಒಂದು ಸಹಾಯವನ್ನು ಕೂಡ ಪಡ್ಕೊಂಡು ಅಲ್ಲಿನ ಒಂದು ಬಿಟ್ಕಾಯಿನ್ ಪ್ರಕರಣವನ್ನು ಕೂಡ ಅಷ್ಟೇ ಭೇದಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಬಿಟ್ಕಾಯಿನ್ ಹಗರಣ ಏನಿದೆ ಸುಮಾರು 2018ರಿಂದ 21 ಸುಮಾರು 3-4 ವರ್ಷಗಳ ಕಾಲ ಸತತವಾಗಿ ಬಿಟ್ಕಾಯಿನ್ ಹಗರಣ ಆಗ್ತಾ ಇರುವಂತದ್ದು. ಈಗ ನಾವು ಎವಿಡೆನ್ಸ್ ಅಂತ ಏನ್ ಕಲೆಕ್ಟ್ ಮಾಡಬೇಕು, ಯಾಕಂದ್ರೆ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಸಾಕಷ್ಟು ಕಲೆ ಹಾಕುವಂತ ಅಗತ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ನಲ್ಲಿ ಹೇಳ್ಕೊಳ್ಳುವಂತಹ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಕೂಡ ಕಲೆಕ್ಟ್ ಮಾಡಿರಲಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಸಾಕ್ಷ್ಯಾಧಾರಗಳು ನಾಶ ಆಗಿದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದೆಲ್ಲವನ್ನು ಕೂಡ ಮತ್ತೆ ನಾವು ಕಲೆಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಅಂತ ಹೆಜ್ಜೆ ನೀಡಬೇಕು, ಯಾವ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಳ್ಳುವಂತದ್ದು ಅಗತ್ಯತೆ ಇರುವಂತದ್ದು. ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಧಿಕಾರಿಗಳಿಗೆ ಆ ಒಂದು ಬಿಟ್ಕಾಯಿನ್ ಪ್ರಕರಣದ ಬಗ್ಗೆ ಎಲ್ಲಿಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿರಲಿಲ್ಲ. ಇದು ಹೊಸ ರೀತಿಯಂತ ಪ್ರಕರಣ ಆಗಿದ್ದಂತ ಕಾರಣಕ್ಕೋಸ್ಕರ ಬೇರೆ ಅಧಿಕಾರಿಗಳ ಒಂದು ಸಹಾಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂತಿದ್ದಾರೆ. ಅದರಂತೆ ದೆಹಲಿಯಲ್ಲಿ ಹಿಂದೆ ಪ್ರಕರಣ ಬೇಯಿಸಿದಂತ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಳ್ಳೋದಕ್ಕೆ ಮುಂದಾಗ್ತಿರುವಂತದ್ದು. ಇದರ ಜೊತೆಗೆ ಇಸ್ರೇಲ್ನ ಈ ಹಿಂದೆ ಪ್ರಕರಣ ಬೇಯಿಸಿ ಸಾಕಷ್ಟು ಬಿಟ್ಕಾಯಿನ್ ಗಳನ್ನ ವಶಕ್ಕೆ ಪಡೆದಿದ್ದಂತ ಅಲ್ಲಿನ ಒಂದು ಡಿಫೆನ್ಸ್ ನ ಅಧಿಕಾರಿಗಳ ಸಂಪರ್ಕವನ್ನು ಕೂಡ ಮಾಡೋದಕ್ಕೆ ಒಂದು ಚರ್ಚೆ ಕೂಡ ಈಗಾಗಲೇ ಎಸ್ಐಟಿ ಇಂದ ಆಗಿರುವಂತದ್ದು. ಬಹುತೇಕ ಇನ್ನೊಂದು ವಾರದ ಒಳಗಾಗಿ ಮತ್ತೆ ಇದರ ಬಗ್ಗೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೂಪುರೇಷೆ ಕೂಡ ಅಷ್ಟೇ ಸಿದ್ಧ ಮಾಡ್ಕೊಂತಾರೆ. ಶ್ರುತಿ, ಓಕೆ ಮಂಜು, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಬ್ರ್ಯಾಂಡ್ ಬೆಂಗಳೂರಿನ ಕನಸು ನನಸಾಗುತ್ತಾ? ಬಿಬಿಎಂಪಿಯಲ್ಲಿ ಜೋರಾಗಿ ನಡೀತಾ ಇದೆ ಸುರಂಗ ರಸ್ತೆಯ ಚರ್ಚೆ. ಯೋಜನೆಗೆ ಕೈ ಹಾಕೋದಕ್ಕೆ ಸರ್ಕಾರ ಬಹುತೇಕವಾಗಿ ನಿರ್ಧಾರವನ್ನು ಕೂಡ ಮಾಡಿದೆ. ಈ ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ಈ ಟನಲ್ ರಸ್ತೆ ನಿರ್ಮಾಣಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ.
ಆರ್ಥಿಕ ಸಾಧ್ಯತೆಗಳ ಬಗ್ಗೆ ಕೂಡ ಸಚಿವ ಡಿಕೆ ಶಿವಕುಮಾರ್ ಅವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈ ಬೆಂಗಳೂರಿಗೆ ಟ್ರಾಫಿಕ್ ನಿಂದ ಮುಕ್ತಿ ಕೊಡಿಸಲಿಕ್ಕೆ ಅಂತ ಹೇಳಿ ಈ ಸುರಂಗ ರಸ್ತೆಯ ಪರಿಹಾರವನ್ನ ತಜ್ಞರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಗೆ ಕೊಡಬೇಕು ಅಂತ ಹೇಳಿದ್ರೆ ಸುರಂಗ ರಸ್ತೆಯನ್ನು ನಿರ್ಮಿಸೋದು ಬೆಟರ್ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿರೋದ್ರಿಂದ ಬೆಂಗಳೂರು ಕೇಂದ್ರದ ಸುತ್ತ ಇರುವಂತಹ ಹೊರವಲಯಗಳಿಗೆ ಈ ಸುರಂಗ ಸಂಪರ್ಕ ರಸ್ತೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಈಗಾಗಲೇ ಸುರಂಗ ರಸ್ತೆಯ ಸಲಹಾ ಸಂಸ್ಥೆಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಸುರಂಗ ರಸ್ತೆಯ ಸಲಹಾ ಸಂಸ್ಥೆಯ ಜೊತೆಗೆ ಈಗ ಮತ್ತೊಮ್ಮೆ ಭೇಟಿಯನ್ನ ಕೊಡಬೇಕು, ಸೊ ಅವ್ರ ಜೊತೆಗೆ ಮಾತುಕತೆ ನಡೆಸಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಾಗ ಕೂಡ ಮತ್ತೊಮ್ಮೆ ಸಭೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಒಂದು ಬೆಂಗಳೂರು ಇಮೇಜ್ ನ ಇನ್ನೂ ಹೆಚ್ಚು ಉತ್ತಮಗೊಳಿಸಬೇಕು ಮತ್ತು ಆ ಒಂದು ಇಮೇಜ್, ಆ ಬ್ರ್ಯಾಂಡ್ ಬೆಂಗಳೂರು ಇಮೇಜ್ ಇಂದ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಸಂಪೂರ್ಣವಾದ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕೆಲಸ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಸಂಪತ್ತು ಸೃಷ್ಟಿ ಆಗಬೇಕು ಅನ್ನೋದು ಉದ್ದೇಶ ಇದೆ. ಆ ಬ್ರ್ಯಾಂಡ್ ಬೆಂಗಳೂರು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಕಡೆಯಿಂದ ಸಜೆಷನ್ಸ್ ತಗೊಳ್ತಾ ಇದ್ದಾರೆ. ಈಗ ಜುಲೈ 20ನೇ ತಾರೀಕು ಕೂಡ ಸಜೆಷನ್ಸ್ ಕೊಡೋದಕ್ಕೆ ಕೂಡ ಒಂದು ಮುಕ್ತವಾದ ಅವಕಾಶ ಇದೆ. ಇದೆಲ್ಲ ಆದ್ಮೇಲೆ ಒಟ್ಟಾರೆ ಒಂದು ಮುಂದಿನ ಒಂದು 2-3 ತಿಂಗಳಲ್ಲಿ ಒಂದು ಈ ಬ್ರ್ಯಾಂಡ್ ಬೆಂಗಳೂರು ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು, ಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನಿರ್ಧಾರ ಆಗುತ್ತೆ. ಸುರಂಗ ಕೂಡ ಒಂದು ಪರಿಶೀಲನೆ ಹಂತದ್ದು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ನಿಜಕ್ಕೂ ಈ ಟ್ರಾಫಿಕ್ ಸಮಸ್ಯೆ ಮುಕ್ತಿಗೆ ಅಂತ ಹೇಳಿ ಸುರಂಗ ರಸ್ತೆಯನ್ನ ಮಾಡಲಿಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಎಕ್ಸ್ಪರ್ಟ್ ನ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಈ ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಸೊ ಅದಕ್ಕೆ ಯಾವಾಗಿಂದ ಮತ್ತೊಮ್ಮೆ ಸಭೆ ನಡೆಸಿದಕ್ಕೆ ಚಾಲನೆ ಸಿಗುತ್ತೆ ಅಥವಾ ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಒಂದು ಮಹಾನಗರ. ಈಗಾಗಲೇ ಬೆಂಗಳೂರಿನಲ್ಲಿ 1 ಕೋಟಿಗೂ ಅಧಿಕ ವಾಹನಗಳು ಪ್ರತಿದಿನ ಬೆಂಗಳೂರಿಗೆ ಬಂದು ಅಥವಾ ಬೆಂಗಳೂರಿನಲ್ಲಿ ಓಡಾಟ ನಡೆಸುತ್ತೆ ಅನ್ನುವಂಥ ಒಂದು ಮಾಹಿತಿ ಈ ಹಿಂದೆನೆ RTO ಅಧಿಕಾರಿಗಳಿಗೆ ಕೊಟ್ಟಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಕೂಡ ಮತ್ತಷ್ಟು ದುಪ್ಪಟ್ಟಾಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಟ್ರಾಫಿಕ್ ಬೆಂಗಳೂರಿನಲ್ಲಿ ಈಗಾಗಲೇ ಬಹುದೊಡ್ಡ ಸಮಸ್ಯೆನೆ. ಹೀಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈಗಿಂದೀಗಲೇ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡು ಹುಡುಕುವಂತ ಒಂದು ಅನಿವಾರ್ಯತೆ ಸರ್ಕಾರಕ್ಕಿದೆ, ಜೊತೆಗೆ ಬೆಂಗಳೂರು ನಗರ ಸಂಚಾರಿ ಪೊಲೀಸರಿಗಿದೆ, ಜೊತೆಗೆ ಬಿಬಿಎಂಪಿಗೂ ಕೂಡ ಇದೆ. ಹೀಗಾಗಿ ಈಗಾಗಲೇ ಟ್ರಾಫಿಕ್ ಅನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಫ್ಲೈಓವರ್ ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಟ್ರಾಫಿಕ್ ಸಿಗ್ನಲ್ಗಳನ್ನು ಕೂಡ ಹೆಚ್ಚಳವನ್ನ ಮಾಡಿ ಈ ಒಂದು ಸಂಚಾರಿ ದಟ್ಟಣೆಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯಾಗಿರುವಂತಹ ಸರ್ವ ಇಲಾಖೆಯ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಇದಿಷ್ಟೇ ಸಾಕಾಗುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುರಂಗ ಮಾರ್ಗ ಅಂದ್ರೆ ಟನಲ್ ರೋಡ್ ಅನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಇದೀಗ ಚಿಂತನೆಯನ್ನ ಮಾಡಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳು ಜೊತೆ ಈ ಒಂದು ಟನಲ್ ರೋಡ್ ಅನ್ನು ನಿರ್ಮಾಣ ಮಾಡುವಂತಹ ಖಾಸಗಿ ಸಂಸ್ಥೆಯ ಜೊತೆಗೂ ಕೂಡ ಡಿಸಿಎಂ ಮತ್ತು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ. ಸುಮಾರು 100 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಬೆಂಗಳೂರಿಗೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಮೊದಲ ಹಂತದಲ್ಲಿ ಬೇಕಾಗುತ್ತೆ ಅನ್ನುವಂತ ಒಂದು ನಿರ್ಧಾರ ಮೊದಲ ಸಭೆಯಲ್ಲೇ ವ್ಯಕ್ತ ಆಗಿರುವಂತದ್ದು. ಈ ಪೈಕಿ ಪೈಲಟ್ ಪ್ರಾಜೆಕ್ಟ್ ಅನ್ನೋ ತರದಲ್ಲಿ ಸುಮಾರು 50 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಆರಂಭಿಕವಾಗಿ ನಿರ್ಮಾಣ ಮಾಡುವ ಬಗ್ಗೆ ಈಗಾಗಲೇ ಚಿಂತನ ಮಂಥನ ಕೂಡ ಸರ್ಕಾರ ಮತ್ತು ಬಿಬಿಎಂಪಿ ಅಧಿಕಾರಿಗಳು ಶುರು ಮಾಡಿರುವಂತದ್ದು. ಒಂದು ವೇಳೆ ಟನಲ್ ರೋಡ್ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ಆದ್ರೆ ಯಾವ ರೀತಿಯಾಗಿರುವಂತಹ ರೂಪುರೇಷೆಯನ್ನ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈಗಾಗಲೇ ಚರ್ಚೆ ಮಾಡಿ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿರುವಂತದ್ದು. ಬೆಂಗಳೂರಿನ ಉತ್ತರದಿಂದ ದಕ್ಷಿಣಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಸುರಂಗ ಮಾರ್ಗ, ಅದೇ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ಕನೆಕ್ಟ್ ಮಾಡುವಂತಹ ಮತ್ತೊಂದು ಸುರಂಗ ಮಾರ್ಗ, ಆ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಔಟರ್ ರಿಂಗ್ ರೋಡ್ ಏನಿದೆ ಅದೇ ಮಾದರಿಯಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಸುತ್ತಲೂ ಈ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಬೇಕಾಗಬಹುದು ಅನ್ನುವಂತ ಒಂದು ನಿರ್ಧಾರಕ್ಕೆ ಸದ್ಯಕ್ಕೆ ಡಿಸಿಎಂ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಬಂದಿರುವಂತದ್ದು. ಮತ್ತೊಂದು ಕಡೆ ಫ್ಲೈಓವರ್ ಆಗಿರಬಹುದು ಅಥವಾ ಆ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕಿಂತ ಈಸಿಯಾಗಿ ಸುರಂಗ ಮಾರ್ಗವನ್ನ ನಾವು ನಿರ್ಮಾಣ ಮಾಡಬಹುದು ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಫ್ಲೈಓವರ್ಗಳು ನಿರ್ಮಾಣ ಮಾಡುವಾಗ, ರಸ್ತೆಗಳ ನಿರ್ಮಾಣ ಮಾಡುವಾಗ ಭೂಸ್ವಾಧೀನವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ ಕಾನೂನಿನ ತೊಡಕು ಕೂಡ ಎದುರಾಗಬಹುದು. ಆದ್ರೆ ಸುರಂಗ ಮಾರ್ಗ ನಿರ್ಮಾಣ ಮಾಡೋದೇ ಆದ್ರೆ ಭೂಸ್ವಾಧೀನ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಆಗುತ್ತೆ ಅನ್ನುವಂತ ಒಂದು ಮುಖ್ಯ ಕಾರಣದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಶ್ರುತಿ, ಓಕೆ ಆಶಿಕ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಳೆನಾಶಕವನ್ನ ಸಿಂಪಡಿಸೋದಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಅರಣ್ಯಾಧಿಕಾರಿಯೊಬ್ಬರು. ಉಪವಲಯದ ಅರಣ್ಯಾಧಿಕಾರಿ ಯೋಗೇಶ್ ನಾಯಕ್ ಸಾವನ್ನಪ್ಪಿದ್ದಾರೆ. ಅಸ್ವಸ್ಥರಾಗಿದ್ದಂತಹ ಉಮೇಶ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೃತ ಅರಣ್ಯಾಧಿಕಾರಿ ಕುಮಟಾ ತಾಲೂಕಿನ ಬಾಡ ಗ್ರಾಮದ ನಿವಾಸಿ. ಹಳಿಯಾಳ ವಿಭಾಗದ ಕುಳಗಿ ಶಾಖೆಯ
ವಿರ್ನೋಲಿ ವಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ದಾಂಡೇಲಿಯ ಹಲವೆಡೆ ಕಳೆದ 13 ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ರಸ್ತೆ ಅಪಘಾತದಲ್ಲಿ ಒದ್ದಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಬದುಕಿಸದೆ ಕಾಲಹರಣ ಮಾಡಿದ್ದಾರೆ ಜನರ ಅಮಾನವೀಯತೆಯ ಕೃತ್ಯಕ್ಕೆ ಬಲಿಯಾಗಿದೆ ಒಂದು ಜೀವ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಮಂಡ್ಯದ ಹಲ್ಲೆಗೆರೆ ಗ್ರಾಮದ ಖಾಸಗಿ ಶಾಲಾ ಶಿಕ್ಷಕ ರವಿ ಅಪಘಾತ ಆಗಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ರು. ಆದ್ರೂ ಕೂಡ ಜನ ಮಾತ್ರ ವಿಡಿಯೋ ಮಾಡ್ತಾ ಕಾಲಹರಣ ಮಾಡಿದ್ದಾರೆ. ಪರಿಣಾಮ ಆ ಶಿಕ್ಷಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಳೆ ಆರಂಭ ಆಗ್ತಿದ್ದಂತೆ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾರೆ ಚಿಕ್ಕಮಗಳೂರಿನ ಜಿಲ್ಲೆಯ ಕಳಸಾ ತಾಲೂಕಿನ ಕೊಣಬೈಲು ಹಡ್ಲು ಮನೆಯ ಗ್ರಾಮಸ್ಥರು. ಉಕ್ಕಿ ಹರಿತಾ ಇರುವಂತಹ ಹಳ್ಳವನ್ನ ದಾಟುವುದಕ್ಕೆ ಕಾಲು ಸಂಕವೇ ಆಶ್ರಯಾಗಿದೆ. ನಿತ್ಯವೂ ಕೂಡ 15 ಕುಟುಂಬಗಳು ಪ್ರಾಣ ಸಂಕಟದಲ್ಲೇ ಸಂಚಾರವನ್ನ ಮಾಡುವಂತಹ ದುಸ್ಥಿತಿ ಇದೆ. ಮಳೆಗಾಲದಲ್ಲಂತೂ ಇದು ತುಂಬಾನೇ ಅಪಾಯಕಾರಿ. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಇದೇ ಮಾರ್ಗವೇ ಇವರಿಗೆ ಆಸರೆಯಾಗಿದೆ. ಶಾಲಾ ಮಕ್ಕಳು, ವೃದ್ಧರು, ಮಹಿಳೆಯರು ಹಳ್ಳ ದಾಟೋದಕ್ಕೆ ಪರದಾಡಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನೀರು ಪಾಲಾಗುವಂತಹ ಆತಂಕ ಕೂಡ ಇದೆ. ಸೇತುವೆಯನ್ನ ನಿರ್ಮಿಸಿಕೊಡಿ ಅಂತ ಹೇಳಿ ಗ್ರಾಮಸ್ಥರು 10 ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟಂತವರು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಮರದ ಸೇತುವೆಯಲ್ಲಿ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ. ವಯಸ್ಸಾದವರು ಕೂಡ ಇದೇ ಮರದ ಸೇತುವೆಲೇ ಓಡಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದಕ್ಕೆ ಕಾನೂನು ಆಗಿ ನಮಗೆ ಈಗ ಒಂದು 2015ನೇ ಇಸ್ವಿಲಿ ಈಗಾಗಲೇ ಪಿಲ್ಲರ್ ಹಾಕಿ ಹೋದ್ಬರೋ ಯಾರೋ ಅಧಿಕಾರಿಗಳಾಗಲಿ ಯಾರು ಇಲ್ಲಿವರೆಗೂ ಯಾವುದಕ್ಕೂ ಗಮನ ಇಟ್ಟು ಇದು ಮಾಡಿಲ್ಲ. ಈಗ ಇದಾಗಿ ಮುಂದಿನ ದಿನಗಳಲ್ಲಾದರೂ ನಮಗೆ ಈಗ ಸೇತುವೆ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಎಷ್ಟು ಮನೆಗಳಿದೆ? ಈಗ ಈಗಾಗಲೇ 10-15 ಮನೆಗಳಿದ್ದಾವೆ.